ಸೊ ಎಲ್ಲರೂ ಗುಡ್ ಮಾರ್ನಿಂಗ್. ರೋಡ್ ಕ್ರಾಸ್ ಮಾಡಿ ಹೇಗೋ ಫೈನಲಿ ಹೂವು ಕಮೆಂಟ್ ಮಾಡಿ ಯಾರಿಗೆಲ್ಲ ನಮ್ಮ ಫೇಸ್ಗಳು ಇಷ್ಟ ಆಯಿತು ಅಂತ. ಮುಂದೆ ಹೋಗಲ್ಲ, ನಮ್ಮನ್ನ ಮುಂದಕ್ಕೆ ಹೋಗಕ್ ಬಿಡಲ್ಲ. ಆ ಥರ ಆಗಬಾರ್ದಿತ್ತು ನನಗೆ ಅದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು HM Kush ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸೊ ಫ್ರೈಡೇ ಏನು ಸ್ಪೆಷಲ್, ನಾನು ಇವತ್ತು ಏನೆಲ್ಲ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಂದ ನಾನು ಈವ್ನಿಂಗ್ವರೆಗೂ ಏನೇನು ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ಥಿಂಕ್ ಆಯಿತು ಏನು ಮಾಡಬೇಕು ಏನು ಮಾಡಬಾರ್ದು ಅಂದ್ಬಿಟ್ಟು ನನ್ನ ಡೇನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲರೂ ಗುಡ್ ಮಾರ್ನಿಂಗ್. ನನ್ನ ಮಗ ಎದ್ದವನೇ, ನಾನು ಎದ್ದರೆ ಸಾಕು ನನ್ನ ಚಿಕ್ಕ ಮಗನೂ ಎದ್ಬಿಡ್ತಾನೆ. ಸೊ ಎಲ್ಲರೂ ನಿದ್ದೆ ಮಾಡ್ತವ್ರೆ. ಇವತ್ತು ಮಾರ್ನಿಂಗ್ ಎದ್ದೋಳಷ್ಟರಲ್ಲೇ ಲೇಟ್ ಆಯಿತು. ಸೊ ಎದ್ದು ಕಸ ಗುಡಿಸಿದೆ, ಮನೆ ಮುಂದೆಲ್ಲ ಕಸ ಗುಡಿಸಿ. ನಮ್ಮ ಡೇ ಸ್ಟಾರ್ಟ್ ಆಗೋದೇ ಕಾಫಿ ಟೀಯಿಂದ. ಸೊ ನಾನು ಜಾಸ್ತಿ ಟೀನೇ ಕುಡಿಯೋದು. ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಮ್ಮ ಗುಡ್ಡಣ್ಣ ನಾನು ಎದ್ದಾಗಲೇ ಎದ್ಬಿಡ್ತಾನೆ. ನನ್ನ ದೊಡ್ಡ ಮಗ ನೋಡಿ ಇನ್ನೂ ಮಲಗೋನೆ. ನಾವು ಹೂವು ತರಕ್ಕೆ ಹೋಗ್ತಾಯಿದ್ವಿ. ನಮ್ಮನೆ ಹತ್ರನೇ ಒಬ್ರು ಇದ್ದರು ಆಂಟಿ, ಹೂವು ತೊಗೊಂಬರ್ತಿದ್ರು. ಇವತ್ತು ಯಾಕೋ ತೊಗೊಂಬಂದಿಲ್ಲ. ಸೊ ನಾವೇ ಹೋಗ್ತಾಯಿದ್ದೀವಿ. ಸೊ ತುಂಬ ದೂರ ಹೋದ್ವಿ. ಅಲ್ಲಿ ಟ್ರಾಫಿಕ್ ಅಂತೂ ತುಂಬ ಇತ್ತು. ಟ್ರಾಫಿಕ್ ಅನ್ನೋಕ್ಕಿಂತ ತುಂಬ ಗಾಡಿಗಳು ಬರ್ತಾನೆ ಇತ್ತು. ನಾವು ರೋಡ್ ಕ್ರಾಸ್ ಮಾಡೋಷ್ಟರಲ್ಲೇ 1/2 ಅವರ್ ಆಗಿತ್ತು. ರೋಡ್ ಕ್ರಾಸ್ ಮಾಡಿ ಹೇಗೋ ಫೈನಲಿ ಹೂವು ಅಂಗಡಿ ಹತ್ರ ಹೋದ್ವಿ. ಆಂಟಿ ಎಷ್ಟು ಬಿಡಿ ಹೂವು? 100 ಗ್ರಾಮ್ 20 ರೂಪಾಯಾ? ಅರ್ಧ ಕೆಜಿ ಕೊಟ್ಬಿಡಿ. ಅಲ್ಲಿ ಹೂವು ತಗೊಂಡ್ವಿ. ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನೋಡಿ ಅವ್ನು ಹೆಂಗೆ ಹೋಗ್ತಾವನೆ. ಆ್ಯಕ್ಚುಲಿ ಈಗ ಆಗಬಾರ್ದಿತ್ತು ನನಗೆ, ಅದು ನೈಟಿ ಹಾಕೊಂಡು ನಾನು ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ನಾವು ಹೂವು ತರಕ್ಕೆ ಹೋಗ್ತಾಯಿದ್ವಿ. ನಮ್ಮನೆ ಹತ್ರನೇ ಒಬ್ರು ಇದ್ದರು ಆಂಟಿ, ಹೂವು ತೊಗೊಂಬರ್ತಿದ್ರು. ಇವತ್ತು ಯಾಕೋ ತೊಗೊಂಬಂದಿಲ್ಲ. ಸೊ ನಾವೇ ಹೋಗ್ತಾಯಿದ್ದೀವಿ. ಸೊ ತುಂಬ ದೂರ ಹೋದ್ವಿ. ಅಲ್ಲಿ ಟ್ರಾಫಿಕ್ ಅಂತೂ ತುಂಬ ಇತ್ತು. ಟ್ರಾಫಿಕ್ ಅನ್ನೋಕ್ಕಿಂತ ತುಂಬ ಗಾಡಿಗಳು ಬರ್ತಾನೆ ಇತ್ತು. ನಾವು ರೋಡ್ ಕ್ರಾಸ್ ಮಾಡೋಷ್ಟರಲ್ಲೇ 1/2 ಅವರ್ ಆಗಿತ್ತು. ರೋಡ್ ಕ್ರಾಸ್ ಮಾಡಿ ಹೇಗೋ ಫೈನಲಿ ಹೂವು ಅಂಗಡಿ ಹತ್ರ ಹೋದ್ವಿ. ಆಂಟಿ ಎಷ್ಟು ಬಿಡಿ ಹೂವು? 100 ಗ್ರಾಮ್ 20 ರೂಪಾಯಾ? ಅರ್ಧ ಕೆಜಿ ಕೊಟ್ಬಿಡಿ. ಅಲ್ಲಿ ಹೂವು ತಗೊಂಡ್ವಿ. ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನೋಡಿ ಅವ್ನು ಹೆಂಗೆ ಹೋಗ್ತಾವನೆ. ಆ್ಯಕ್ಚುಲಿ ಈಗ ಆಗಬಾರ್ದಿತ್ತು ನನಗೆ, ಅದು ನೈಟಿ ಹಾಕೊಂಡು ನಾನು ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ನನ್ನ ಮಗನ ಔಟ್ಸೈಡ್ ಕರ್ಕೊಂಬಂದ್ಬಿಟ್ರೆ ಏನಾದರೂ ಒಂದು ತಗೊಳೋವರೆಗೂ ಬಿಡಲ್ಲ ಅವನು. ಸೊ ಅವನಿಗೆ ಏನಾದರೂ ತಿಂಡಿ ಕೊಡಿಸ್ಕೊಂಡು ಸೊ ಮನೆಗೆ ಹೋಗ್ತೀವಿ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಫನ್ ಇರಲಿ ಅಂದ್ಬಿಟ್ಟು ಸ್ನ್ಯಾಪ್ಚಾಟಲ್ಲಿ ಈ ಥರ ಫೇಸ್ಗಳೆಲ್ಲ ನಾವು ಮಾಡ್ತಾಯಿದ್ವಿ, ನಾನು ನನ್ನ ಮಗ. ಮಿಡಲಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದ್ ಮಾಡಿದ್ರು ಅವರು. ಸೊ ನಮ್ಮ ಫೇಸ್ ಎಲ್ಲ ಹೇಗಿದೆ, ಚೆನ್ನಾಗೈತಾ? ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ನಮ್ಮ ಫೇಸ್ಗಳು ಇಷ್ಟ ಆಯಿತು ಅಂತ. ಜಸ್ಟ್ ಫನ್ ಅಷ್ಟೇ ಆ ಫೋಟೋಸು. ನೆಕ್ಸ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ಮನೆ ಕಸ ಗುಡಿಸ್ತಾಯಿದ್ದೀನಿ. ಮನೆ ಕಸ ಗುಡಿಸಿ ನೆಕ್ಸ್ಟು ಬ್ಯಾಕ್ ಟು ಕ್ಲೀನ್ ಹೋಮ್ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಏನಪ್ಪ ಅಂತಂದರೆ, ಎಲ್ಲರೂ ಅನ್ಕೊತಾರೆ ಏನು ಇವಳು ಹೀಗೆಲ್ಲ ವಿಡಿಯೋ ಮಾಡ್ತಾಳೆ, ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಈ ಥರ ಎಲ್ಲ ವಿಡಿಯೋಗಳು ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ತುಂಬ ಜನ ನನಗೆ ಹೇಳೋರೆ. ಸೊ ನಾನು ಅವ್ರ ಬಗ್ಗೆ ಎಲ್ಲ ಯಾಕೆ ನಾನು ಇದು ಮಾಡ್ಕೋಬೇಕು, ಥಿಂಕ್ ಮಾಡಬೇಕು. ಆ್ಯಕ್ಚುಲಿ ಅವ್ರಿಗೇನು ಪ್ರಾಬ್ಲಮ್ಮು? ಆ್ಯಕ್ಚುಲಿ ಇಲ್ಲಿ ನಾವು ಏನಾದ್ರು ಮುಂದಕ್ಕೆ ಹೋಗ್ತಾ ಇದೀವಿ ಅಂದರೆ ಎಲ್ಲ ನಮ್ಮನ್ನ ಹಿಂದೆ ತಳ್ಳೋರೇ ಜಾಸ್ತಿ ಜನ ಇರ್ತಾರೆ. ಹೇಳ್ಬೇಕಂದ್ರೆ ಅವರು ಮುಂದೆ ಹೋಗಲ್ಲ, ನಮ್ಮನ್ನ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಆ ಥರ ಮಾಡ್ತಾರೆ. ಸೊ ನಾನು ಯೂಟ್ಯೂಬ್ ಮಾಡೋ ರೀಸನ್ ನನಗಿಷ್ಟ, ನಾನು ವೀಡಿಯೋಸ್ ಮಾಡಬೇಕು ಅಂದ್ಬಿಟ್ಟು ಸೊ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಸೊ ಒಬ್ಬರು ಹಿಂಗೆ ಮಾಡ್ತವ್ರೆ ಹಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡೋಕ್ಕಾಗಲ್ವಲ್ಲ. ನನ್ನ ಲೈಫ್ ರೋಟೀನ್ ನಾನು ಹೇಳಿರೋದು, ಬೇರೊಬ್ಬರ ಮಾತಿಗೆ ನನ್ನ ತಲೆಗೆ ಕೆಡಿಸ್ಕೊಳಲ್ಲ. ನಾನು ಏನಂತ ನನಗೆ ಗೊತ್ತಲ್ವ, ಅಷ್ಟೇ ಸಾಕು. ಸೊ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸೊ ನಂಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ, ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಟು ವರ್ಕ್. ಮನೆಯೆಲ್ಲ ಒರೆಸ್ಬಿಟ್ಟು ಮನೆ ಮುಂದೆಲ್ಲ ಒರೆಸಿ ಬಾಗಿಲಿಗೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು
ಮಕ್ಕಳಿಗೆ ರೆಡಿ ಮಾಡಿದೆ, ಅವ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ನೆಕ್ಸ್ಟು ನಾನು ಹೂವು ಕಟ್ತೆ. ನಾನು ಆ್ಯಕ್ಚುಲಿ ವಾರನೂ ಬಿಡಿ ಹೂವನ್ನೇ ತೊಗೊಂಬರೋದು. ಬಿಡಿ ಹೂವು ತೊಗೊಂಬಂದು ನಾನು ಕಟ್ಟಿ ಹಾಕ್ತೀನಿ. ನನಗೆ ತುಂಬ ಇಷ್ಟ ಆ ಥರ ಹಾಕ್ಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೈಡೇ ಡೇ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ, ನಾನು ಅವ್ರ ಚಾನಲ್ಗೆಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ, ಎಲ್ಲರೂ ಸಪೋರ್ಟ್ ಮಾಡೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ, ಒಬ್ರೊಬ್ರು ಬೆಳೆಯೋಣ. ಯಾರ್ದು ಯೂಟ್ಯೂಬ್ ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ, ಎಲ್ಲರದು ಹೆಂಗೆ ಬೇಕೋ ಹಾಗೆ ಎಂಜಾಯ್ ಮಾಡಬೇಕಷ್ಟೇ. ಯಾರೆಲ್ಲ ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.